ಕೋಲಾರ ಜಿಲ್ಲೆಯ ವಿವಿಧ ಕ್ಷೇತ್ರಗಳಲ್ಲಿ ಹೊರಗುತ್ತಿಗೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ನೂರಾರು ನೌಕರರು ತಮ್ಮ ಬೇಡಿಕೆಯನ್ನು ಈಡೇರಿಸಬೇಕು ಅಂತ ಅಪರ ಜಿಲ್ಲಾಧಿಕಾರಿ ಮಂಗಳ ಅವರಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಿದರು. ಈ ವೇಳೆ ಸಾಮಾಜಿಕ ಕಾರ್ಯಕರ್ತ ಕೆಸಿ ರಾಜಣ್ಣ ಮಾತನಾಡಿ, ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದು 79 ವರ್ಷ ಕಳೆದರೂ ಸಹ ಸರ್ಕಾರಗಳು, ನಿಗಮ ಮಂಡಳಿಗಳು ಕಾಯಂ ನೌಕರರನ್ನು ನೇಮಕ ಮಾಡಿಕೊಳ್ಳದೆ ಹೊರಗುತ್ತಿಗೆ ದಿನಗೂಲಿಗಳನ್ನು ನೇಮಕ ಮಾಡಿಕೊಂಡಿರುವುದು ಸಂವಿಧಾನ ವಿರೋಧಿ ಅಂತ ದೂರಿದರು. ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಉತ್ತರ ಪ್ರದೇಶದ ಸರ್ಕಾರದ ಪ್ರಕರಣಗಳಲ್ಲಿ ಸರ್ಕಾರಿ ವಲಯದಲ್ಲಿ ಹೊರಗುತ್ತಿಗೆ ಪದ್ಧತಿಯೇ ಅಸಂವಿಧಾನಿಕ ಎಂಬ ತೀರ್ಪನ್ನು ನೀಡಿದೆ. ಅದೇ ರೀತಿ ಕರ್ನಾಟಕ ಸರ್ಕಾರ ಹೊರಗುತ್ತಿಗೆ ಪದ್ಧತಿ ನಿಷೇಧಿಸಿ ಒಳಗುತ್ತಿಗೆ ಪದ್ಧತಿ ಜಾರಿಗೊಳಿಸಬೇಕು ಅಂತ ಮನವಿ ಮಾಡಿದರು. ಬಹುಜನ ವಿಚಾರ ವೇದಿಕೆ ಜಿಲ್ಲಾಧ್ಯಕ್ಷ ಕಮ್ಮಸಂದ್ರ ಎನ್ ದೀಕ್ಷಿತ್, ಜಿಲ್ಲಾಧ್ಯಕ್ಷ ಎಸ್ ಚಿನ್ನ, ಗಾಂಧಿನಗರ ಶ್ರೀಕಾಂತ್ ಮತ್ತಿತರರು ಹಾಜರಿದ್ದರು. ಆರ್ಥಿಕ ಹೊರೆ ಏನು ಆಗೋದಿಲ್ಲ. ಎರಡು ಸಾರಿ ನೀವು ಪಲ್ಲಟ ಆಗ್ತದೆ. ಒಂದು ಏಜೆನ್ಸಿ ಕೊಡ್ತೀರಿ, ಏಜೆನ್ಸಿ ಮತ್ತೆ ನೌಕರಿಗೆ ಆಗ್ತಾರೆ. ನೀವು ನೇರವಾಗಿ ವೇತನವನ್ನು PF ES ಅನ್ನು ಈ ಅಸಂಘಟಿತ ಕಾರ್ಮಿಕರಿಗೆ ಸಲ್ಲಿದ್ರೆ ಒಂದು ನ್ಯಾಯ ಸಲ್ಲದಂಗೆ ಆಗುತ್ತೆ. ಕರ್ನಾಟಕದಲ್ಲಿ 3.5 ಲಕ್ಷ ನೌಕರರಿಗೆ 30 ಲಕ್ಷ ಅವರ ಅವಲಂಬಿತರಿಗೆ ಒಂದು ನಿಟ್ಟುಸಿರು ಬಿಡ್ತಾರೆ ಅನ್ನುವಂಥ ಒಂದು ಅಂಶವನ್ನು ಹೇಳ್ತಾ ಇದ್ದೀವಿ. ಅದರ ಜೊತೆಗೆ ಏನೇ ಹೊರಗುತ್ತಿಗೆ ಏಜೆನ್ಸಿಗಳು ಈ ನೌಕರರನ್ನ ಶೋಷಣೆ ಮಾಡೋದಕ್ಕಾಗಿ ಈ ಏಜೆನ್ಸಿಗಳನ್ನು ಇಟ್ಟುಕೊಂಡು ಇವತ್ತು ಆಟ ಆಡ್ತಾ ಇದ್ದಾರೆ. ಸರ್ಕಾರ ಈ ಕೂಡಲೇ ತಕ್ಷಣ ಒಳಗುತ್ತಿಗೆ ಪದ್ಧತಿಯನ್ನು ಜಾರಿ ಮಾಡಬೇಕು ಅನ್ನುವಂಥ ಆಗ್ರಹವನ್ನು ಇಟ್ಟುಕೊಂಡು ಪ್ರಪ್ರಥಮ ಬಾರಿಗೆ ಕೋಲಾರ ಜಿಲ್ಲೆಯಲ್ಲಿ ಈ ಅಸಂಘಟಿತ ಕಾರ್ಮಿಕರನ್ನು ಸಂಘಟಿಸಿ ಧರಣಿ ಸತ್ಯಾಗ್ರಹವನ್ನು ಮಾಡೋ ಮೂಲಕ ಮಾನ್ಯ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ, ನಾನು ಬಸವಾದಿ ಶರಣರ ಅನುಯಾಯಿ ಅಂತ ಹೇಳ್ತಾ ಇದ್ದಾರೆ. ಕಾಯಕ ಜೀವಿಗಳು ನಡೆಸ್ತಾ ಇರುವಂಥ ಈ ಹೋರಾಟ ನೀವು 12ನೇ ಶತಮಾನದಲ್ಲಿ ಏನು ಬಸವಣ್ಣನವರು ಕಾಯಕ ಜೀವಿಗಳ ಪರವಾಗಿ ಲಿಂಗಧಾರಣೆ ಮೂಲಕ ಕಾಯಕ ಜೀವಿಗಳ ಪರವಾಗಿ ಹೋರಾಟ ಮಾಡ್ತಾ ಇದ್ರೆ, ಇವತ್ತು ನಾವು 22ನೇ ಶತಮಾನದಲ್ಲಿದ್ದೀವಿ. ಈ ಕಾಯಕ ಜೀವಿಗಳಿಗೆ ನ್ಯಾಯ ಕೊಡಿ. ನೀವು ಅನ್ನದಾಮಯ್ಯ ಆಗಿದ್ದೀರಿ. ಜೊತೆಗೆ ಈ ನೌಕರ ಬಡ ನೌಕರಿಗೆ ನ್ಯಾಯ ಸಲ್ಲೋ ಮೂಲಕ ನಿಮಗೆ ಅಕ್ಕಿ ತಗೊಳ್ಳಿ ಅನ್ನೋಂಥ ಆಗ್ರಹವನ್ನು ಕೂಡ ಈ ನೌಕರ ಪರವಾಗಿ ಮಾಡ್ತಾ ಇದ್ದಾರೆ. ಅಂಚೆ ವಿಜಯ್, ಕೋಲಾರ, ರಾಯಲ್ಸ್ ಕನ್ನಡ.